ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಭೂ ಹಗರಣ. ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಹಗರಣವನ್ನ ಮಾಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಬಳಿ ಚಿನ್ನದಂತ ರೇಟ್ ಇದೆ ಭೂಮಿಗೆ. ಇಂಥ ಭೂಮಿಗೆ ಭ್ರಷ್ಟರು ಕನ್ನ ಹಾಕಿದ್ದಾರೆ. ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲಿ ಅಧಿಕಾರಿಗಳು ನೇರಾನೇರವಾಗಿ ಶಾಮೀಲಾಗಿದ್ದಾರೆ. ಭೂಮಾಫಿಯಾ ಜೊತೆಗೆ ಶಾಮೀಲಾಗಿರುವಂಥದ್ದು ಕಂದಾಯ ಅಧಿಕಾರಿಗಳು. ಇದಕ್ಕೋಸ್ಕರವೇ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಭೂ ಹಗರಣ ಅಂತ. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಸುದ್ದಿಯನ್ನ ನೋಡಲೇಬೇಕು, ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಬೇಕು. ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ನುಂಗಿ ನೀರು ಕುಡಿದಿದ್ದಾರೆ, ಹಗರಣ ಮಾಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಬಳಿ ಚಿನ್ನದಂತಹ ರೇಟ್ ಇದೆ ಭೂಮಿಗೆ. ಇಂಥ ಭೂಮಿಯನ್ನ ಭ್ರಷ್ಟರು ಮಾರಿಬಿಟ್ಟಿದ್ದಾರೆ. ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲಿ ಅಧಿಕಾರಿಗಳು ನೇರಾನೇರವಾಗಿ ಶಾಮೀಲಾಗಿದ್ದಾರೆ. ಭೂಮಾಫಿಯಾ ಜೊತೆಗೆ ಶಾಮೀಲಾಗಿರುವಂಥದ್ದು ಕಂದಾಯ ಅಧಿಕಾರಿಗಳು. ಹಾಗಾದ್ರೆ ಅಧಿಕಾರಿಗಳು ಯಾರು? ಒಬ್ಬೊಬ್ಬರಾಗೆ ಹೇಳ್ತಾ ಹೋಗ್ತೀವಿ ಮುಂದಿನ ಹಂತಗಳಲ್ಲಿ. ಇಡೀ ಸರ್ಕಾರವೇ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಕಂದಾಯ ಇಲಾಖೆಯ 11 ಅಧಿಕಾರಿಗಳ ವಿರುದ್ಧ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಬರೋಬ್ಬರಿ 33 ಎಕರೆ ಜಮೀನು, 33 ಎಕರೆ ಜಮೀನನ್ನ ಲಪಟಾಯಿಸಲು 24 ಮಂದಿಯ ಖತರ್ನಾಕ್ ಟೀಮ್ ಇಲ್ಲಿ ಕೆಲಸ ಮಾಡಿದೆ. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು 11 ಅಧಿಕಾರಿಗಳನ್ನ, ನಿಮ್ಮದೇ ಇಲಾಖೆಯ ಅಧಿಕಾರಿಗಳನ್ನ, ಕಂದಾಯ ಅಧಿಕಾರಿಗಳನ್ನ ಜೈಲಿಗೆ ಹಾಕಿ ನಕಲಿ ನೋಂದಣಿ ಮಾಡಿಸಿದವರು, ಸರ್ಕಾರಿ ಭೂಮಿಯನ್ನ ಮಾರಾಟ ಮಾಡಿದವರು, 100 ಕೋಟಿ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಮುಖ ಮೂತಿ ನೋಡದೆ ಕ್ರಮ ಕೈಗೊಳ್ಳಿ. BTVಯಲ್ಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಅತಿ ದೊಡ್ಡ ಭೂ ಹಗರಣದ ಸ್ಟೋರಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ.